ಕೃಷ್ಣ ಶುಭ ದಿನ. ಹೇಗಿದ್ದೀರಾ ಎಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬಾ ಮಳೆ ಬರ್ತಾ ಇದೆ, ಸೊ ಎಲ್ಲರೂ ಜಾಗ್ರತೆ ಎಂದಿರಿ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ತಿಂಡಿಗೆ ಚಪಾತಿ ಹಾಗೂ ಬಾಜಿ ಮಾಡ್ತಾ ಇದ್ದೀನಿ. ಚಪಾತಿ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ, ಬಟ್ ಬಾಜಿ ಮಾಡೋದು ಕಡಿಮೆ. ಯಾಕಂದರೆ ನೆನ್ನೆದೇನಾದರೂ ಗ್ರೇವಿ ಎಲ್ಲ ಇದ್ದರೆ ನಾವು ಅದರಲ್ಲೇ ತಿಂತೀವಿ, ಸಪ್ರೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇವತ್ತು ನನ್ನ ಮಗಳ ತಿನ್ನೋದ್ರಲ್ಲಿ ಸ್ವಲ್ಪ ಆರ್ಗ್ಯೂ ಮಾಡೋದಂದರೆ ನನ್ನ ಮಗಳು ಚಪಾತಿಗೆ ಬಾಜಿನೇ ಆಗಬೇಕು ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಆಲೂಗೆಡ್ಡೆ ತಂದಿದ್ದಿತ್ತು, ಬಾಜಿ ಮಾಡೋಣ ಅಂತ ನನಗೂ ಅನ್ನಿಸ್ತು. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನಾನು ತುಂಬ ಸಿಂಪಲ್ಲಾಗಿ ಬಾಜಿ ಮಾಡ್ತೀನಿ. ಕುಕ್ಕರ್ನಲ್ಲಿ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀನಿ. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆನ ಹಾಕಿ ಅದಾದಮೇಲೆ ನಾನು ಚಕ್ಕೆ ಲವಂಗ ಒಂದು ಸಣ್ಣ ಸಣ್ಣ ಪೀಸ್ ಹಾಕ್ಕೊಳ್ತೀನಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ, ಟೊಮೆಟೊ ಹಾಗೆ ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಬೇಯಿಸಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ಕೊಳ್ತೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ನೋಡಿಕೊಂಡು, ಬೇಕಿದ್ದರೆ ನೀವು ಗಟ್ಟಿಯಾಗಿ, ನಿಮಗೆ ಆಲೂ ಬಾಜಿ ಬೇಕಿದ್ದರೆ ಗಟ್ಟಿಯಾಗಿ ತಿನ್ಬೋದು, ಅಥವಾ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಉದುರಿಸಿದರೆ ಆಲೂಗೆಡ್ಡೆ ಬಾಜಿ ತುಂಬ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಬೇಕಾದರೆ ನೀವು ಇದಕ್ಕೆ ಬಟಾಣಿನೂ ಆ್ಯಡ್ ಮಾಡ್ಕೊಳ್ಬಹುದು. ಓಕೆ, ಎಲ್ರಿಗೂ ತಿಂಡಿ ಟೀ ಎಲ್ಲ ಕೊಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಚಪಾತಿ ನೋಡಿದ್ದಾರೆ ಇವತ್ತು, ಚಪಾತಿ ಬಾಜಿ. ಕೊನೆಗೆ ನನಗೆ ಚಪಾತಿ ಉಳಿಲೇ ಇಲ್ಲ. ನಾನದು ಲೆಕ್ಕನೂ ಮಾಡಿಲ್ಲ ಎಷ್ಟಾಗಿತ್ತು ಅಂತ. ನಾನು ನೋಡುವಾಗ ಒಂದು ಚಪಾತಿ ತಂದು ಕೃಷ್ಣನಿಗೆ ಕೊಟ್ಟೆ. ಹಾಗಾಗಿ ನಾನು ಅಂಗಡಿ ರೊಟ್ಟಿ ಮತ್ತೆ ಬಾಜಿ ತಿಂತಾ ಇದ್ದೀನಿ. ಬಾಜಿ ಮಾತ್ರ ಆಯ್ತಾ? ಕೃಷ್ಣಂದು ಇವತ್ತು ದೊಡ್ಡ ರಾಕೆಟ್ ಮೂಲ್ ಬಿಡು. ಬಾಜಿ ಮಾತ್ರ ಸಖತ್ತಾಗುಂಟು. ಯಾವಾಗ ಚಂದ ಮಾಡ್ಬೇಕು ಅಂತ ಮಾಡ್ತೀವಿ ಅವಾಗ ಅಷ್ಟು ಚೆನ್ನಾಗಾಗಲ್ಲ. ಸುಮ್ಮನೆ ಅರ್ಜೆಂಟಲ್ಲಿ ಮಾಡಿದ್ರೆ ರುಚಿ ಆಗತ್ತೆ. ಆಯ್ತಾ? ನಿನ್ನೆಯಿಂದ ಅದೇ ಕೆಲಸ ಅವನಿಗೆ. ಮೊಬೈಲ್ ನೋಡುದು, ರಾಕೆಟ್ ಮಾಡುದು, ಬಿಡುದು. ನಾನು ಚಾ ಬರೋದಿಲ್ಲ ಆಯ್ತಾ? ಬಿಡಲ್ಲ ಆಯ್ತಾ? ಕನ್ನಡವಾ? ಬಿಡು. ನಾಳೆ ಶಾಲೆ. ಮೊನ್ನೆ ನಾನು ದೊಡ್ಡ ರಾಕೆಟ್ ಮಾಡಿದ್ದೆ, ಇನ್ನೊಂದು ಸಣ್ಣ ರಾಕೆಟ್ ಹೋಗ್ಲಿಲ್ಲ. ಅದಕ್ಕೆ ದೊಡ್ಡ ರಾಕೆಟಾ? ಗುಡ್ ಆಯ್ತಾ? ಯಾರು ಮಾಡಿದ್? ನೀನಾ? ಹನಿ ಮಾಡಿದ್ದು ಹಿಂಗೆ ಬಿಡುವಾಗ ಹಿಂಗೆ ರೌಂಡ್ ಆಗಿ ಬಂದದ್ದು. ಹೌದಾ? ನೀನ್ ಬಿಡುವಾಗ ಶೈಟ್. ಅಲ್ಲೇ ಪುನಃ ಇವತ್ತು ಬಿರಿಯಾನಿ ಮಾಡೋಕ್ಕಿದೆ. ನನ್ನ ಮಗಳಿಗೆ ಬಿರಿಯಾನಿ ಆಗ್ಬೇಕಂತೆ, ಮೊದಲಿಂದ ಆಗ್ತಾ ಉಂಟು. ಬಿರಿಯಾನಿ ಮಾಡ್ಬೇಕು ಅಂತ ಇದ್ದೀನಿ. ಮತ್ತೆ ಕಬಾಬ್ ಬೇಕು ಅಂದಿದ್ದಾಳೆ, ಕಬಾಬ್ ನೋಡ್ಬೇಕಂತ ಅಂತ. ಮತ್ತೆ ಸಾಂಬಾರ್ ಕೂಡ ಆಗ್ಬೇಕು. ಎಂತ ಮಾಡುದು ಅಂತ ಮಂಡೆಗೆ ಹೋಗ್ತಾ ಇಲ್ಲ. ನೋಡುವ ಎಂತೆಲ್ಲ ಆಗ್ತದೆ ಅಂತ. 2 ಐಟಮ್ ಮಾಡುದು ಅಷ್ಟೇ. ಬಿರಿಯಾನಿ ಮಾಡ್ತೇನೆ. ಬರ್ತೀನಿ ಉಂಟಲ್ಲ, ನಾ ಕತ್ತಿಯೆಲ್ಲ ಇತ್ತೀನಿ ಅಂದ್ರೆ ನಾನು ಹೆಚ್ಚಿದ್ದೀನಿ ಬಿಡು. ಅದನ್ನ ಕತ್ತೆ ಅನ್ಸಲ್ಲ. ನಮ್ಮ ಅಮ್ಮನಿಗೆ ಚೂರಿಯಲ್ಲೆಲ್ಲ ಆಗಲ್ಲ, ನನಗೆ ಚೂರಿ ಇಲ್ಲದೆ ಕೆಲ್ಸನೇ ಆಗಲ್ಲ. ಅದು ಸ್ವಲ್ಪ ತೊಳ್ಕ ಕತ್ತಿ ತೊಳ್ಕ. ನೋಡಿದ್ರಲ್ಲ ಮಳೆ ಯಾವ ಥರ ಸುರಿತಾ ಇದೆ ಅಂತ. ಮಳೆಗಾಲ ಬಂದರೆ ಹೀಗೆ ನಮ್ಮ ಕಡೆ 1 ವಾರ 1 ತಿಂಗಳು ಮಳೆ ಸುರಿತಾನೇ ಇರುತ್ತೆ. ಅಲ್ಲಲ್ಲಿ ಕೆಲವೊಂದು ಕಡೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ವಲ್ಲ. ಮಳೆಗಾಲದಲ್ಲಿ ಮಳೆ ಬರಲೇಬೇಕು, ಇಲ್ಲದಿದ್ದರೆ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿಯೋಕ್ಕೂ ನೀರು ಇರಲ್ಲ, ಹಾಗೆ
ಈ ಸೆಕೆಯಲ್ಲಿ ಕೂರೋಕ್ಕೂ ಆಗಲ್ಲ, ಮಳೆ ಬರಲಿ, ಆದರೆ ಸ್ವಲ್ಪ ನಾವೇ ಜಾಗ್ರತೆಯಿಂದ ಇರಬೇಕಾಗತ್ತೆ ಅಷ್ಟೇ. ಇವಾಗ ನಾನು ಇವತ್ತು ಬಿರಿಯಾನಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದರೆ ಕರೆಂಟ್ ಹೋಯಿತು ಮಳೆಗೆ. ಇನ್ನು ಬಿರಿಯಾನಿ ಮಾಡೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಕಬಾಬ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ವಾ. ಹಾಗಾಗಿ ಕಬಾಬ್ ಪುಡಿ ತಂದಿದ್ರು. ಕಬಾಬ್ನ ಚಿಕನ್ ಪೀಸ್ನ ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಅದನ್ನ ಕಬಾಬ್ ಪುಡಿ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಇನ್ನು ಅದಕ್ಕೊಂದು ಟೊಮೆಟೊ ಸಾಂಬಾರು ಆಗಬೇಕು, ನನಗೂ ಕೂಡ ಆಗಬೇಕಲ್ಲ. ಹಾಗಾಗಿ ಟೊಮೆಟೊ ಸಾರು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಂಡು, ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಬೇವು ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆ ಟೈಮಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಬರೋ ಹೊತ್ತಿಗೆ ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ ಹುಣಸೆ ರಸ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದು ಕುದಿಯೋವರೆಗೂ ಬಿಡಿ. ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು, ಖಾರ ಕಡಿಮೆ ಆದರೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಳಿ. ಹಾಗೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ನೋಡಿ ಇದನ್ನ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ನಾನು ಇವಾಗ ಮಳೆಗಾಲ ಬೇರೆ, ಹಾಗಾಗಿ ಕಾಳು ಮೆಣಸು ಹಾಕ್ಕೊಂಡೆ ಟೊಮೆಟೊ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕೆಂದರೆ ಶೀತಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ. ತಂಪು ಕೂಡ ಕಾಳು ಮೆಣಸು ದೇಹಕ್ಕೂ ಒಳ್ಳೆಯದು. ನೀರೆಲ್ಲ ಹಾಕಿ ಒಂದು ರೌಂಡ್ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಕಾಳು ಮೆಣಸಿನ ಬಿಸಿ ಬಿಸಿ ರಸಂ ರೆಡಿ ಆಗತ್ತೆ. ಬಿಸಿ ಅನ್ನಕ್ಕೆ ಸೂಪರ್ ಇರುತ್ತೆ. ಅಂದ್ಕೊಂಡಿದ್ದೆ ಆಗಿದ್ದೆ ಒಂದು ಹನಿಯ ಬಿರಿಯಾನಿ ತಿನ್ನುವ ಆಸೆ ನಿರಾಸೆ. ಕರೆಂಟ್ ಇಲ್ಲ ಇವತ್ತು ಬಿರಿಯಾನಿ ಮಾಡ್ಲಿಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇದ್ದಿದ್ದು ನಾನು ಇದಕ್ಕೆ ಹಾಕ್ತೆ ಕಬಾಬಿಗೆ. ಇನ್ನು ಅದು ಕರೆಂಟ್ ಏನೋ ಪ್ರಾಬ್ಲಮ್ ಅಂತ, ಇನ್ನು ಸಂಜೆ ಬರುದಂತೆ. ಸಂಜೆ ಮಾಡ್ಬೇಕಷ್ಟೇ. ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಟೆ, ಕಟ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರು ಬೇರೆ ತರ ಬಿರಿಯಾನಿ ಮಾಡ್ಬೋದಿತ್ತು. ನಾನು ಸ್ವಲ್ಪ ಮೆಣಸೆಲ್ಲ ಪೇಸ್ಟ್ ಮಾಡಿ ಹಾಕುವ ಅಂತ ಅನ್ಕೊಂಡಿದ್ದೆ ಬಿರಿಯಾನಿಗೆ. ಅದೇ ಮಾಡುದಿಲ್ಲ. ಇನ್ನು ಇದೊಂದು ಸಾಂಬಾರ್ ಮಾಡ್ಲಿ, ಟೊಮೆಟೊ ಸಾರು, ಖಾರ, ಆಮೇಲೆ ಕಬಾಬ್ ಎಂಟಿದ್ದಲ್ಲ ಕಬಾಬ್ ಮಾಡಿ ಮಧ್ಯಾಹ್ನ ಸುಧಾರಿಸುದು ಅದ್ರಲ್ಲಿ. ನನಗೆ ಖಾಲಿ ಟೊಮೆಟೊ ಸಾರು, ಇವರಿಗೆ ಕಬಾಬ್ ಆದ್ರೂ ಉಂಟು. ಪನೀರನ್ನು ಕೂಡ ಹಾಕ್ಬೋದಿತ್ತು, ಇನ್ನೊಂದು ಪ್ಯಾಕೆಟ್ ಇದ್ದಿದ್ರಲ್ಲ, ಕಬಾಬ್ ರೀತಿ ಮಾಡ್ಬೋದಿತ್ತು. ಇಲ್ಲ ಅಲ್ಲ ಕಬಾಬ್ ಪುಡಿ. ಚಿಕನ್ ಕೂಡ ಇವಾಗ ಚೆನ್ನಾಗಿ ಮಸಾಲೆನ ಹೀರ್ಕೊಂಡಿದ್ದೆ. ಇನ್ನು ಎಣ್ಣೆಲಿ ಬಿಡೋದೊಂದೇ ಬಾಕಿ. ನಾನು ಯಾವಾಗಲೂ ಕಬಾಬ್ ಮಾಡುವಾಗ ಸ್ವಲ್ಪ ಅದಕ್ಕೆ ಎಳ್ಳು ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಾಗತ್ತೆ ಅಂತ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಬಿಟ್ಟರೆ ಚಿಕನ್ ಕಬಾಬ್ ರೆಡಿ ಆಗತ್ತೆ.
ಮೂರು ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊನ ಅಷ್ಟೇ ಚೆನ್ನಾಗಿ ಮೆದುವಾಗಿ ಸಾಫ್ಟ್ ಆಗಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಟೊಮ್ಯಾಟೊ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಇದನ್ನ ಹಾಗೆ ಬಾಯಿ ಮುಚ್ಚಿ ಒಂದು 2-3 ನಿಮಿಷ ಅದು ಬೇಯೋಕ್ಕೆ ಬಿಡಿ. ಓಕೆನಾ? 3 ನಿಮಿಷ ಆದಮೇಲೆ ಮತ್ತೆ ನಾವು ಮುಚ್ಚಳನ ತೆಗೆದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ನಾನು ಇದಕ್ಕಿಂತ ಮೊದಲೇ ಒಂದು ಅರ್ಧ ಗಂಟೆ ಮೊದಲು ಒಂದು 25 ಕೆಂಪು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನ ಗ್ರೈಂಡ್ ಮಾಡಿ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 25 ಮೆಣಸು ಯಾಕಪ್ಪ ಅಂದರೆ ತುಂಬ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಅಷ್ಟು ಮೆಣಸು ಬೇಕಾಗತ್ತೆ. ಓಕೆನಾ? ಇದು ಅಷ್ಟೊಂದು ಖಾರ ಇಲ್ಲ ಮೆಣಸು, ಹಾಗಾಗಿ 25 ತಗೊಂಡಿದ್ದೀನಿ 1 kg ಚಿಕನ್ಗೆ. ನೀವು ಬೇಕಿದ್ರೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ತಗೊಳ್ಬಹುದು. ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಒಂದು 3-4 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಾಯಿ ಮುಚ್ಚಳ ಮುಚ್ಚಿ ಒಂದು 4 ನಿಮಿಷ ಬಿಡಿ. ಮೆಣಸಿನ್ಕಾಯಿ ಪೇಸ್ಟ್ ಹಸಿ ಸ್ಮೆಲ್ ಹೋಗಬೇಕು, ಅಷ್ಟರವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ನಾವಿವಾಗ 1 kg ಕ್ಲೀನ್ ಮಾಡ್ಕೊಂಡಿರುವಂತಹ ಚಿಕನ್ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ನಾವು ಬೇರೆ ಏನು ಮಸಾಲೆನ ಹಾಕ್ಕೊಳ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಇದೆಲ್ಲ ಏನೂ ಹಾಕೋಕ್ಕಿಲ್ಲ. ಕೇವಲ ನಾವು ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ಳಿಕ್ಕೆ ಮಾತ್ರ. ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಗೆ ಉಪ್ಪನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಆವಾಗಲೇ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ವಿ. ಇವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ನಾವು ಬೇಯೋಕ್ಕೆ ಬಿಡಬೇಕಾಗತ್ತೆ. ಯಾಕಂದರೆ ಚಿಕನ್ ಮಸಾಲೆ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆನೆಲ್ಲ ಚಿಕನ್ ಎಳ್ಕೊಳ್ಬೇಕು. ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ, ನಿಮಗೆ ಗೊತ್ತಿರುತ್ತಲ್ವ ಬಾಯ್ಲರ್ ಕೋಳಿ ಬೇಯುತ್ತೆ ಬೇಗ. ಸೊ ಹಾಗಾಗಿ ಮುಕ್ಕಾಲ್ವಾಸಿ ಬೇಯೋವರೆಗೂ ಇದನ್ನ ಬೇಯೋಕ್ಕೆ ಬಿಡಬೇಕು ನಾವು ಮುಚ್ಚಳನ ಮುಚ್ಚಿ. ಇವಾಗ ಆಲ್ಮೋಸ್ಟ್ ಚಿಕನ್ ಒಂದು ಮುಕ್ಕಾಲ್ವಾಸಿ ಬೇಯ್ತಾ ಬಂದಿದೆ. ನೋಡಬಹುದು ನೀವು ಚಿಕನ್ ಮಸಾಲೆನ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ನೋಡಬಹುದು ಕುದಿ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಎಷ್ಟು ಹಾಕಿದರೂ ಚೆನ್ನಾಗಾಗತ್ತೆ ಚಿಕನ್ಗೆ. ಸೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಇದನ್ನ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಲಿ. ಓಕೆನಾ? ಇದಕ್ಕೆ ನೀವು ಇವಾಗ ಮೊಸರನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊಸರು ಹಾಕಿದರೆ. ನೀವು ಇದಕ್ಕೆ ಮೊಸರನ್ನು ನೋಡಿ ಹಾಕ್ಕೊಳ್ಳಿ. ತುಂಬ ಹುಳಿ ಇರೋ ಮೊಸರನ್ನು ಹಾಕ್ಕೊಳ್ಬೇಡಿ. ಯಾಕಂದರೆ ನಾವು ಆಲ್ಮೋಸ್ಟ್ ಆವಾಗಲೇ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀವಿ. ಟೊಮೆಟೊ ಸ್ವಲ್ಪ ಹುಳಿ ಇಲ್ಲ ಅಂದರೆ ಪರವಾಗಿಲ್ಲ, ಹುಳಿ ಮೊಸರನ್ನು ಹಾಕ್ಕೊಬೋದು. ಟೊಮೆಟೊ ಒಂದು ವೇಳೆ ಹುಳಿ ಇದ್ದರೆ ನೀವು ಹುಳಿ ಮೊಸರು ಫ್ರೆಶ್ ಆಗಿರೋ ಮೊಸರನ್ನೇ ಹಾಕ್ಕೊಳ್ಳೋದು ಒಳ್ಳೆಯದು. ಓಕೆನಾ? ಒಂದು 3-4 ಚಮಚ ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಓಕೆ. ಇವಾಗ ಅದು ಸ್ಕಿಪ್ ಆಗಿದೆ. ಸೊ ಹಾಗಾಗಿ ನಾನು ಇದರಲ್ಲಿ ನಿಮಗೆ ಮೊಸರು ಹಾಕೋದು ಕಾಣ್ತಾ ಇಲ್ಲ. ಓಕೆ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿ ಅಲ್ವಾ, ಹಾಗಾಗಿ ಸೋನಾ ಮಸೂರಿ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆ ಹಾಕಿದ್ದೆ ನಾನು.
ನಾವಿವಾಗ ಕುಕ್ಕರ್ನಲ್ಲಿ ಮಾಡೋದಾದರೆ ಸಿಂಪಲ್, ನೀವು ಬೇಗ ಆಗತ್ತೆ. ಬಟ್ ನಾನಿಲ್ಲಿ ತುಂಬ ಕ್ವಾಂಟಿಟಿ ಮಾಡ್ತಾ ಇದ್ನಲ್ಲ, ಹಾಗಾಗಿ ಪಾತ್ರೆನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಾದರೆ ಇದೇ ಥರ ಪ್ರೊಸೀಜರ್ ಮಾಡಿ ಒಂದು ವಿಸಿಲ್ ಅಥವಾ 2 ವಿಸಿಲ್ ನೀವು ಕೂಗಿಸಿದ್ರೆ ಆಯಿತು. ಬಟ್ ನಾನಿವತ್ತು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಬಹುದು. ನಾವು ಪಾತ್ರೆಯಲ್ಲಿ ಮಾಡೋವಾಗ ಸೋನಾ ಮಸೂರಿ ಅಕ್ಕಿಗೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ನಾನಿವಾಗ 6ರಿಂದ 6:15 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ಮೇಲೆ ಉಪ್ಪು ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಸಾಕಾಗತ್ತಂತ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀರನ್ನು ನಾವು ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡಬೇಕು. ಓಕೆನಾ, ನೀರು ಬಿಸಿ ಆದಮೇಲೆ ನಾವಿವಾಗ ನೆನೆಸ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಂಡ್ರೆ ಆಯಿತು. ಇವಾಗ ನೀರನ್ನ ನಾನು ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ, ತುಂಬ ಕುದಿ ಬರಬೇಕು ಅಂತ ಏನಿಲ್ಲ, ಸಾಧಾರಣ ಬಿಸಿ ಆದರೆ ಸಾಕು ನೀರು. ಇವಾಗ ನೀರು ಬಿಸಿ ಆಗ್ತಾ ಬಂದಿದೆ, ನಾನಿವಾಗ ನೆನೆಸ್ಕೊಂಡಿರುವಂತಹ ಸೋನಾ ಮಸೂರಿ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇದನ್ನ ಬೇಯೋಕ್ಕೆ ಬಿಡೋಣ. ಈ ಅಕ್ಕಿ ಮುಕ್ಕಾಲ್ವಾಸಿ ಬೇಯಬೇಕು, ಅಲ್ಲಿವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯೋಕ್ಕೆ ಬಿಡಬೇಕು. ಇವಾಗ ಮುಚ್ಚಕ್ಕಿಂತ ಮುಂಚೆ ಸ್ವಲ್ಪ ನಾನು ಕಸೂರಿ ಮೆಥಿನ ಹಾಕ್ಕೊಂಡು ಮುಚ್ಚಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅಕ್ಕಿ ಹಾಕಿ ಮುಕ್ಕಾಲ್ವಾಸಿ ಬೆಂದ ಮೇಲೆ ಏನು ಮಾಡಬೇಕು ಅಂದರೆ, ಗ್ಯಾಸ್ ಮೇಲೆ ಒಂದು ಕಬ್ಬಿಣ ತವ ಇಟ್ಟು ಅದ್ರ ಮೇಲೆ ನಾವು ಬಿರಿಯಾನಿನ ಇಟ್ಟು ಮುಚ್ಚಿ ಒಂದು ಭಾರವಾದ ಏನಾದರೂ ವಸ್ತುನ ಅದ್ರ ಮೇಲೆ ಇಡಬೇಕು. ನೋಡಿ, ಇವಾಗ ಇಷ್ಟೇ ನೀರಿದೆ ಅಂದರೆ ಅಕ್ಕಿ ಮುಕ್ಕಾಲ್ವಾಸಿ ಬೆಂದಿದೆ. ಇವಾಗ ಇದ್ರ ಮೇಲೆ ಈ ಥರ ಭಾರವಾದ ವಸ್ತುನ ಇಟ್ಟು ಒಂದು 20 ನಿಮಿಷ ಬಿಟ್ಟರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡಬಹುದು, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ಅಂತ. ಕಷ್ಟಪಡಬೇಕಾಗಿಲ್ಲ. ನಾವು ಕೆಲವರು ಚಪಾತಿ ಹಿಟ್ಟನ್ನೆಲ್ಲ ಸೈಡಿಗೆ ಅಂಟಿಸ್ತಾರೆ ಗೊತ್ತಲ್ವ, ದಮ್ ಬರಲಿಕ್ಕೆ, ಮತ್ತು ಅಷ್ಟು ಪುಡಿನೂ ವೇಸ್ಟ್ ಆಗುತ್ತೆ. ಬಟ್ ಈ ಥರ ಮಾಡಿದರೆ ಆ ಥರ ವೇಸ್ಟ್ ಎಲ್ಲ ಆಗಲ್ಲ, ಚಪಾತಿ ಪುಡಿ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡಬಹುದು. ಕೆಳಗಡೆ ತವ ಇಟ್ಟರೆ ಆಯಿತು. ಓಕೆ, ಇವಾಗ 20 ನಿಮಿಷ ಆಗಿ ಚೆನ್ನಾಗಿ ಬಿರಿಯಾನಿ ಬೆಂದಿದೆ. ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ. ಬಿರಿಯಾನಿ ತುಂಬ ಚೆನ್ನಾಗೇ ಬಂದಿತ್ತು. ಅದನ್ನ ಇವಾಗ ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ, ಯಾಕಂದರೆ ಅದರಲ್ಲೇ ಅಂದರೆ ಎಲ್ಲರೂ ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಸಿ ನಾವು ಫುಲ್ಲು ತೆಗಿತಾ ಕೂತ್ರೆ ಅದು ಅಲ್ಲಿಗೆ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಗ್ಲನೇ ಪಾತ್ರೆಯಲ್ಲಿ ಹಾಕಿಟ್ರೆ ಬಿರಿಯಾನಿ ಸ್ವಲ್ಪ ಬೇಗ ಆರತ್ತೆ, ಹಾಗೆ ಅನ್ನ ಉದುರಾಗಿ ಇರುತ್ತೆ. ಸೊ ಹಾಗಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ, ಸ್ವಲ್ಪನೂ ತಳ ಹಿಡ್ದಿಲ್ಲ. ಹಾಗೆ ಸೇಮ್ ಪ್ರೊಸೀಜರಲ್ಲಿ ನಾನು ಪನ್ನೀರ್ ಬಿರಿಯಾನಿಯನ್ನು ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಚಿಕನ್ ತಿನ್ನಲ್ವಲ್ಲ, ಹಾಗಾಗಿ ಸೇಮ್ ಇದೇ ಥರ ಚಿಕನ್ ಬದಲಿಗೆ ಪನ್ನೀರ್ ಹಾಕಿ ಮಾಡ್ಕೊಂಡಿದ್ದೀನಿ. ಅದರ ಟೇಸ್ಟ್ ಕೂಡ ನಿಮಗೆ ಆಮೇಲೆ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ. ಇವಾಗ ಇದನ್ನ ಈ ಪಾತ್ರೆಗೆ ಶಿಫ್ಟ್ ಮಾಡಿ ಎಲ್ರಿಗೂ ಸರ್ವ್ ಮಾಡೋಣ. ಓಕೆನಾ? ಹಾಗೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದರ ಜೊತೆ ನಾನು ರಾಯ್ತಾನು ಕೂಡ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರ್ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಇನ್ನು ಮುಚ್ಚಿ ವಿಸಿಲ್ ಕೂಗಿಸಿದ್ರೆ ಆಯಿತು. ನಾನು 3 ವಿಸಿಲ್ ಕೂಗಿಸ್ತೀನಿ. ಸೇಮ್ ಪ್ರೊಸೀಜರ್ ಅವಾಗಲೇ ಚಿಕನ್ ಬಿರಿಯಾನಿ ಮಾಡಿದ್ನಲ್ವ, ಅದೇ ಥರ ಮಾಡೋಕ್ಕೆ. ಓಕೆನಾ? ಇದರ ಟೇಸ್ಟ್ ನಿಮಗೆ ಆಮೇಲೆ ನಾನು ತಿಂದು ಹೇಳ್ತೀನಿ. ನೀವು ಬೇಕಾದರೆ ವೆಜ್ ಆದರೆ ಪನ್ನೀರ್ ಬಿರಿಯಾನಿನೂ ಮಾಡ್ಕೊಳ್ಬಹುದು, ನಾನ್ ವೆಜ್ ಆದವರು ಚಿಕನ್ ಬಿರಿಯಾನಿನ ಸೇಮ್ ಒಂದೇ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡಬಹುದು. ಹೇಗೆ ಆಗಿದೆ? ಕೃಷ್ಣಗೆ ಬೇಡ ಬಿರಿಯಾನಿ. ನಂದು ಪನ್ನೀರ್ ಬಿರಿಯಾನಿ ಆಗ್ಲಿಕ್ಕೆ ಉಂಟು. ಸೇಮ್ ಟು ಸೇಮ್ ಹಾಗೆ ಮಾಡಿದೀನಿ ಪನ್ನೀರ್ ಬಿರಿಯಾನಿ. ವಿಸಿಲ್ ಹಾಕ್ಬೇಕು. ಅಪ್ಪನ ಹತ್ರ ಕೇಳುವ ಹೇಗಾಗಿದೆ ಅಂತ. ಹೆಂಗಾಗುಂಟು ಪಾಪ? ಚೆನ್ನಾಗುಂಟಾ? ಇದು ತಿಂದ ನಮ್ಮ ಇನ್ನು ಅಮ್ಮ ತಿಂದು ಟೇಸ್ಟ್ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಇವತ್ತು ಅವರಿಗೆ ಬಿರಿಯಾನಿ ಮಾಡುವಾಗ ನನ್ಗೂ ಬಿರಿಯಾನಿ ಮಾಡ್ಕೊಂಡಿದ್ರು. ಅಂದ್ರೆ ಉದಾಸೀನ ಜಾಸ್ತಿ ನನ್ಗೆ ಮಾಡ್ಲಿಕ್ಕೆ ಎರಡೆರಡು ಮಾಡ್ಬೇಕಲ್ವ ಅಂತ. ನೋಡ್ಬಾ ನಂದು ಪನ್ನೀರ್ ಬಿರಿಯಾನಿ ಹೇಗಿದೆ ಅಂತ. ನಂದು ದೊಡ್ಡ ಮಗಳ ಬರ್ತ್ಡೇ, ಅವಳ ಬರ್ತ್ಡೇ ಲೆಕ್ಕದಲ್ಲಿ ನಮ್ಗೆ ಗಮ್ಮತ್ತು ಅಲ್ಲ ನೀ? ಅವಳು ದುಬೈಯಲ್ಲಿ ಗಮ್ಮತ್ತು, ನಾವು ಮನೆಯಲ್ಲಿ ಅವಳ ಲೆಕ್ಕದಲ್ಲಿ ಗಮ್ಮತ್ತು ಮಾಡ್ತಾ ಇದ್ದೀವಿ. ದೊಡ್ಡ ಮಗಳ ಬದಲು ಸಣ್ಣ ಮಗಳು ತಿಂತ ಇದ್ದಾಳೆ. ದೊಡ್ಡ ಮಗಳು ನಂದು ದುಬೈಯಲ್ಲಿ ಇರುವುದು, ಹಾಗಾಗಿ ಅವಳಿಗೆ ನಾನು ವಿಡಿಯೋ ಮಾಡಿ ಕಳಿಸಿದ್ದು ಅದು ತುಳುವಲ್ಲೆಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿನ್ನ ಬರ್ಡೇ ಲೆಕ್ಕದಲ್ಲಿ ನಾವು ಗಮ್ಮತ್ತು ಮಾಡಿ ತಿಂತಾ ಇದ್ದೀವಿ, ನಿನಗೆ ಸ್ವಲ್ಪ ಪಾರ್ಸೆಲ್ ಕೊಡ್ತೀವಿ, ನೀನು ಕೂಡ ತಿನ್ನು ಅಂತ ಹೇಳಿ ಅವಳಿಗೆ ವಿಡಿಯೋ ಮಾಡಿ ಕಳಿಸಿದ್ದು. ಹಾಗೆ ಅತ್ತೆ ವಿಶ್ ಮಾಡಿರಲಿಲ್ಲ ಅವಳಿಗೆ, ಹಾಗೆ ಅತ್ತೆ ಹತ್ರನೂ ವಿಶ್ ಮಾಡಿಸಿ ನಾವೆಲ್ಲ ಬೆಳಿಗ್ಗೆ ವಿಶ್ ಮಾಡಿದ್ವಿ. ನಾನು 12 ಗಂಟೆಗೆ ವಿಶ್ ಮಾಡ್ತೀನಿ. ನಾನು ಅವಳ ಬರ್ಡೇ ಫಸ್ಟ್ ಟೈಮ್ ಒಂದ್ಸಲ ಮರ್ತಿದ್ದೆ, ಅವಳದು ಮದುವೆ ಆದಮೇಲೆ ಯಾವಾಗಲೂ 12 ಗಂಟೆಗೆ ವಿಶ್ ಮಾಡೋದು. ಆವತ್ತೊಂದ್ಸಲ ಮಾತ್ರ ನಾನು ಲೇಟಾಗಿ ವಿಶ್ ಮಾಡಿದ್ದೆ, ನನಗೂ ಬೇಜಾರಾಗಿತ್ತು.
ಅವಳಿಗೆ ಬೇಜಾರಾಗಿತ್ತು. ಆಮೇಲಿಂದ 12 ಗಂಟೆಗೆ ಅವಳ ಬರ್ಡೇಗೆ ಒಂದು ವಿಶ್ ಮಾಡ್ತೀನಿ ನಾನು. ಅಮ್ಮ ಹೆಂಗಾಗುಂಟು? ಎಂತ ಖಾರ ಇಜ್ಜಿಗೆಲ್ಲ ದೊಡ್ಡ ಪನ್ನ ಆತ ತಿನ್ನು ಟೇಸ್ಟ್ ತೂಂಡಾತ ನೀ ಗೊತ್ತಾಪನ. ಅವನ ಕಲರ್ ನೋಡಿ ಖಾರ ಉಂಟು. ಡಾಲಿಂಜ ಅವು ಚಿಕನ್ ಪೀಸ್ ಅಲ್ಲ ಎಂಚಂಡು. ಈಗಂತೂ ಬಾರಿ ಖುಷಿ, 2 ಸಲ ಬಿರಿಯಾನಿ ಆಯ್ತಾ. ಕೃಷ್ಣ ಬೇಡ ಬೇಡ ಅಂತ ಹೇಳುದು ಮಾತ್ರ, ಮತ್ತೆ ತಿಂತಾನೆ ಅಲ್ಲ. ಖಾರ ಆತನ ನಿಜಾತ, ಖಾರ ಆಗಿಲ್ಲ, ಅದು ಕಲರ್ ಮಾತ್ರ ಹಾಗೆ. ನೀ 2 ಸಲ ಆಯ್ತು ಈಗ. ಅವಳಿಗೆ ಇವತ್ತು ಸ್ವರ್ಗ ಸಿಕ್ಕಿದ ಹಾಗೆ ಆಗಿದೆ. ನನ್ನ ಪನ್ನೀರ್ ಬಿರಿಯಾನಿ ಕೂಡ ರೆಡಿ ಆಯ್ತು. ಎಷ್ಟು ಚಂದ ಬಂದಿದೆ. ಟೇಸ್ಟ್ ನೋಡುವ ಹೇಗಾಗಿದೆ ಅಂತ. ಕನ್ನಡ ಬಿರಿಯಾನಿ ಸೂಪರ್ आणि शौकात ಸೇಮ್ ಹೇಗೆ ಚಿಕನ್ ಬಿರಿಯಾನಿ ಮಾಡ್ತಾರೆ ಅದೇ ತರ ಪನ್ನೀರ್ ಬಿರಿಯಾನಿ. ಚಿಕನ್ ಹೇಗಾಗಿದೆ ಗೊತ್ತಿಲ್ಲ, ಅವರೆಲ್ಲ ಚೆನ್ನಾಗಿದೆ. ಅಂದ್ರೆ ಪನ್ನೀರ್ ಮಾತ್ರ ಸೂಪರ್. ಈಗ ಹನಿ ಬರ್ತಾಳೆ, ನಮ್ಗೊಂದು ಬಾಯಿ ಕೊಡು ಟೇಸ್ಟ್ ನೋಡ್ಲಿಕ್ಕೆ ಅಂತ.